ಒಂದು ಸುಂದರ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಅದೆಲ್ಲವನ್ನು ನೋಡಿಕೊಂಡು ಬರೋಣ. ಇದೆಲ್ಲವನ್ನು ನಾನು ನಿಮಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ತೋರಿಸಲಿದ್ದೇನೆ. ನಿಮಗೆ ಮತ್ತೊಂದು ಅದ್ಭುತ ಪ್ರವಾಸದ ಅನುಭವವನ್ನು ಹಂಚಿಕೊಳ್ಳಲು ನಾನು ಇಲ್ಲಿ ಇದ್ದೇನೆ. ಇವತ್ತು ನಾನು ಹಲ್ಸ್ ಒಬ್ ರೆಸ್ಟ್ ಏರಿಯಾ, ಒಂದು ವಿಶಾಲವಾದ, ಸುಂದರವಾದ ಮತ್ತು ಸೌಕರ್ಯದಿಂದ ತುಂಬಿದ ವಿಶ್ರಾಂತಿ ಕೇಂದ್ರವನ್ನು ತೋರಿಸಲು ನಾವು ಸುಂದರ ರೇಗಿಸ್ತಾನ್ ರಸ್ತೆಗಳ ಮೂಲಕ ಹೆಜ್ಜೆ ಹಾಕುತ್ತಿದ್ದೇವೆ. ದುಬೈನಿಂದ ಸಾಗುವ ಈ ಹಾರ್ಡ್ ರೂಟ್ಗಳು ಹತ್ತಿರದಲ್ಲಿರುವ ಪರ್ವತದ ವೀಕ್ಷಣೆಗಳನ್ನು ಅನುಭವಿಸಲು ಮುದ್ದಾದ ಅವಕಾಶವನ್ನು ಒದಗಿಸುತ್ತದೆ. ಹಲ್ಸ್ ಒಬ್ ರೆಸ್ಟ್ ಏರಿಯಾ ದೊಡ್ಡ ರೋಡ್ ಮೇಲೆ ನಿಂತು ಇದು ವಾಹನ ಚಲಾವಣೆ ಮಾಡುವವರಿಗೆ ಒಂದು ತಾತ್ಕಾಲಿಕ ವಿಶ್ರಾಂತಿಗಾಗಿಯೇ ಸಹಾಯ ಮಾಡುತ್ತದೆ. ಇದರ ಪ್ರಖ್ಯಾತಿಯು ಹೇಗೆ ಹೆಚ್ಚಾಗಿದೆ ಅಂದರೆ ಇಲ್ಲಿ ಒಟ್ಟು ವಿಶ್ರಾಂತಿ, ತಾಜಾ ವಾತಾವರಣ ಮತ್ತು ಸುಂದರ ಪನೋರಾಮಿಕ್ ದೃಶ್ಯಗಳ ಜೊತೆಗೆ ಸೌಕರ್ಯಗಳನ್ನು ಒದಗಿಸುತ್ತದೆ. ಇದು ಹೋಗ್ತಿರ್ಬೇಕಾದರೆ ಇದು ಹೋಗುವ ರಸ್ತೆನೇ ನೋಡಲಿಕ್ಕೆ ಅಷ್ಟೊಂದು ಸುಂದರವಾಗಿದೆ. ಈಗ ನಾವು ಹೋಗ್ತಾ ಇರೋ ಹಲ್ಸ್ ಒಬ್ ರೆಸ್ಟ್ ಏರಿಯಾ ದುಬೈ ಅಬುಧಾಬಿ ಹೆದ್ದಾರಿ ಮೇಲೆ ಸೌಕರ್ಯಗಳನ್ನು ನೀಡುವ ಪ್ರಮುಖ ವಿಶ್ರಾಂತಿ ಕೇಂದ್ರವಾಗಿದೆ. ಇದು ಚಾಲಕರ ಮತ್ತು ಪ್ರಯಾಣಿಕರಿಗೆ ದೀರ್ಘ ಪ್ರಯಾಣಗಳಲ್ಲಿ ವಿಶ್ರಾಂತಿಯಾಗಲು, ರಿಫ್ರೆಶ್ ಆಗಲು ಮತ್ತು ಸುಲಭವಾಗಿ ಸೇವೆಗಳು ಪಡೆಯಲು ವಿನ್ಯಾಸಗೊಳಿಸಲಾಗಿದೆ. ಹೆಚ್ಚು ಸಮಯ ಪ್ರಯಾಣ ಮಾಡುತ್ತಿದ್ದರೆ ಹೊರಗಿನ ಪರಿಸರದಲ್ಲಿ ಸ್ವಚ್ಛತೆ ಅತ್ಯಂತ ಮುಖ್ಯವಾಗಿದೆ. ಇಲ್ಲಿಯ ಟಾಯ್ಲೆಟ್ಗಳು ಕ್ಲೀನಾಗಿ ಇರುತ್ತದೆ. ಇದು ಒಂದು ಪ್ರಮುಖ ವಿಶೇಷತೆ. ಅದೇ ರೀತಿ ಈ ಕೃತಕ ಜಲಪಾತವು ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಮೇಲೆ ಇದರದ್ದು ಕೆಫೆ ಇದೆ, ಕೆಳಗೆ ನೀರು ಇಷ್ಟು ಫಾಸ್ಟಾಗಿ ಕೆಳಗೆ ಬೀಳ್ತಾ ಇದೆ. ಇದರ ಸೌಂದರ್ಯವನ್ನು ವರ್ಣಿಸಲು ಅಸಾಧ್ಯ. ಇಲ್ಲಿ ಮೇಲಿಂದ ವ್ಯೂ ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಸೂರ್ಯಾಸ್ತಮಾನದ ದೃಶ್ಯ ಅತ್ಯಂತ ಅದ್ಭುತವಾಗಿದೆ. ಇಲ್ಲಿಂದ ನೀವು ನೋಡ್ಬೋದು, ನಾನು ತೋರಿಸ್ತಾ ಇದ್ದೇನೆ ಎಷ್ಟೊಂದು ಚಂದವಾಗಿ ಉಂಟು. ತುಂಬ ಬ್ಯೂಟಿಫುಲ್ ವ್ಯೂ ಇದೆ ಇಲ್ಲಿಂದ. ಸೂರ್ಯಾಸ್ತಮಾನ ಆಗುವ ಟೈಮ್ ಆಯಿತು. ಸೂರ್ಯ ಮೆಲ್ಲನೆ ಕೆಳಗೆ ಗುಡ್ಡದ ಕೆಳಗಿಂದ ಕೆಳಗೆ ಇಳಿದು ಹೋಗ್ತಾ ಇದೆ. ಇಂಥ ಸುಂದರವಾದ ಸ್ಥಳಗಳನ್ನು ನೀವು ದುಬೈಯಲ್ಲಿ ತುಂಬ ನೋಡ್ಬೋದು. ಅದೇ ರೀತಿ ರೆಸ್ಟ್ ಏರಿಯಾ ಎಲ್ಲ ತುಂಬ ಕ್ಲೀನಾಗಿರ್ತದೆ. ದುಬೈಯ ಪ್ರಮುಖ ವಿಶೇಷ ಅಂದರೆ ಇಲ್ಲಿ ರೋಡ್ ಆಗಲಿ, ಟಾಯ್ಲೆಟ್ ಆಗಲಿ, ಯಾವುದೇ ಜಾಗದಲ್ಲಿ ಹೋಗಿ ಒಂಚೂರು ಗಲೀಜಿರೋದಿಲ್ಲ. ಅಷ್ಟು ಕ್ಲೀನಾಗಿ ನೀಟಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇಲ್ಲಿ ಟೂರಿಸ್ಟ್ಗಳು ಯಾವಾಗಲೂ ತುಂಬಿ ತುಳುಕ್ತಾ ಇರ್ತಾರೆ. ಆದರೂ ಸಹ ಯಾರೂ ಗಲೀಜು ಮಾಡೋದಿಲ್ಲ. ಇಲ್ಲಿ ಮಾಡಿದರೆ ಅವರಿಗೆ ತಕ್ಕದಾದ ಫೈನ್ ಎಲ್ಲ ಇರ್ತದೆ. ಅದರಿಂದ ಯಾರೂ ಗಲೀಜು ಮಾಡಲಿಕ್ಕೆ ಹೆದರ್ತಾರೆ. ಒಂದು ಪೇಪರ್ ಸತ ಹೊರಗೆ ಹಾಕೋದಿಲ್ಲ. ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಈ ಏರಿಯಾವನ್ನು. ನೀವು ನೋಡ್ಬೋದು ಎಷ್ಟೊಂದು ಜನ ಹೋಗ್ತಾರೆ. ಆದರೂ ಸಹ ಹೇಗೆ ಇದೆ ಅಲ್ಲಿದ್ದು ರೋಡ್ ಆಗಲಿ, ಅಲ್ಲಿ ಪರಿಸರ ಯಾವುದೂ ಅಷ್ಟೇ ನೋಡಿದರೆ ನಮಗೆ ತುಂಬ ಖುಷಿ ಆಗ್ತದೆ. ಇದೇ ರೀತಿ ಎಲ್ಲ ಕಡೆನೂ ಆಗಬೇಕಂತ ನಾವು ಅಂದ್ಕೊಳ್ಬೇಕು. ನಾವು ಹಾಗೆ ನಮ್ಮ ಸುತ್ತಮುತ್ತ ಪರಿಸರವನ್ನು ಶುದ್ಧವಾಗಿ ಕ್ಲೀನಾಗಿ ಇಟ್ಕೊಳ್ಳೋದನ್ನು ಕಲಿಬೇಕು.
पिस्ताशियो लाटे बोला उसको हॉट डॉग ನಿಜವಾಗಿಯೂ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ತುಂಬ ಸುಂದರವಾದ ಸ್ಥಳ ಆಗಿದೆ. ಒಮ್ಮೆ ನೀವು ಸಹ ಭೇಟಿ ನೀಡ್ಬೋದು ಅಂತ ಹೇಳ್ತೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೆ ಟೇಕ್ ಕೇರ್. ಬಾಯ್ ಬಾಯ್.